ಮಾತನಗಳೇ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರೀದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ದ ಚಾನಲ್. ಸೊ ಒಂದು ಟ್ರಿಪ್ ಮುಗಿಸಿ ಬಂದ್ವಿ, ಈಗ ಮತ್ತೆ ಹೊರಡಬೇಕು. ಶಾಪಿಂಗ್ ಮಾಡಿ ಮತ್ತೆ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಇವಾಗ ಹೋಗ್ತಿರೋದು ಟ್ರಿಪ್ಪಿಗಲ್ಲ, ನನ್ನ ಗಂಡನ ನೋಡೋದಕ್ಕೆ. ಸೊ ಅಗೇನ್ ಜಪಾನಿಗೆ ಹೊರಡುವಂಥ ಸಮಯ ಮತ್ತೆ ಬಂತು. ಸೊ ನಂಗೆ ಹೆಂಗೆ ಟೈಮ್ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲಿ ಹೋಗು, ಇಲ್ಲಿಗೆ ಬಾ, ಅಲ್ಲಿ ಹೋಗಿ, ಇದು 2 times ಆಗಿ, ಈಗ 3rd time ಹೋಗ್ತಾ ಇರೋದು ನಾನು. ಸೀರಿಯಸ್ಲಿ. ಬಟ್ ಅದೇ ಇನ್ನು ಹೊರಡೋಕ್ಕೆ ಜಾಸ್ತಿ ದಿನ ಇಲ್ಲ. ಸೊ ಹಾಗಾಗಿ ಜಪಾನಿಗೆ ಏನೇನು ಬೇಕು ಐಟಮ್ಸು ರಕ್ಷು ಎಲ್ಲ ಒಂದಿಷ್ಟು ಲಿಸ್ಟ್ ಕೊಟ್ಟಿದ್ದಾನೆ. ಬಿಕಾಸ್ ಎವ್ರಿ 3 months ನಾನು ಟ್ರಾವೆಲ್ ಮಾಡ್ತಿರೋದ್ರಿಂದ ನಾನು ಏನು ಗ್ರಾಸರೀಸ್ ಎಲ್ಲ ಇಂಡಿಯಾದಿಂದನೇ ತೊಗೊಂಡೋಗ್ತೀನಿ. ಆಲ್ಮೋಸ್ಟ್ ಅವ್ನಿಗೆ ಏನೇನು ಬೇಕು ಅದೆಲ್ಲ ಮ್ಯಾಂಡೇಟರಿ ಥಿಂಗ್ಸ್ ಎಲ್ಲ. ಬನ್ನಿ ಶಾಪಿಂಗ್ ಹೋಗೋಣ. ನಮ್ಮ ಅತ್ತಿಗೆ ಕೂಡ ನನ್ನ ಜೊತೆ ಶಾಪಿಂಗಿಗೆ ಜಾಯಿನ್ ಆದರು. ಆಬ್ವಿಯಸ್ಲಿ ಈ ಹೋಮ್ ಥಿಂಗ್ಸ್ ಎಲ್ಲ ಏನು ಬೇಕು ನಮ್ಮ ಮನೇಲಾಗಲಿ ಅತ್ತೆ ಮನೇಲಾಗಲಿ ಎಲ್ಲ ಆಲ್ಮೋಸ್ಟ್ ಸೆಲೆಕ್ಟ್ ಮಾಡೋದು ನಮ್ಮ ಅತ್ತಿಗೆನೇ. ಸೊ ಹಾಗಾಗಿ ಅವ್ರನ್ನೇ ಕರ್ಕೊಂಡು ನಾನು ಶಾಪಿಂಗಿಗೆ ಹೊರಟೆ. ಜಪಾನಲ್ಲಿ ನಾವು ಒಂದು ವರ್ಷ ಆದ್ರೂ ಇನ್ನೂ ಇಡ್ಲಿ ತಿಂದಿಲ್ಲ, ಸ್ಪೆಷಲಿ ರಕ್ಷಿತ್. ಆದರೆ ನಾವು ಫಸ್ಟ್ ಟೈಮ್ ಹೋಗಬೇಕಾದ್ರೆ ಇಡ್ಲಿ ಪಾತ್ರೆ ಎಲ್ಲ ಏನೂ ತೊಗೊಂಡೇ ಹೋಗಿರಲಿಲ್ಲ, ಹಂಗೆ ಹೋಗಿದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಅವನಿಗೆ ಈಗ 1 ವರ್ಷ ಆದಮೇಲೆ ನಾನು ಇಡ್ಲಿನೇ ತಿಂದಿಲ್ಲಲ್ಲ ಅಂತ ಅವನಿಗೆ ನೆನಪಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಇಡ್ಲಿ ಪಾತ್ರೆ ಹಂಟಿಂಗ್. ಇಡ್ಲಿ ಮಾಡಿ ಹಾಕೋದಲ್ಲೇ ಇಡ್ಲಿ ಪಾತ್ರೆ ಬೇರೆ ಮತ್ತೆ ನೋಡಿ. ಅದಾದ್ಮೇಲೆ ರಾಧಾ ಮೆಡಿಕಲ್ಗೆ ಹೋಗಿ ಮ್ಯಾಂಡೇಟರಿ ಮೆಡಿಸಿನ್ಸ್ನೆಲ್ಲ ತೊಗೊಂಡು ಹೋದ್ವಿ. ಬಿಕಾಸ್ ಫಾರಿನಲ್ಲಿ ಇರೋರೆಲ್ಲ ಹಾಗೆ ಇಂಡಿಯಾದಿಂದ ಹೋಗ್ತಾ ಮೆಡಿಸಿನ್ಸ್ನೆಲ್ಲ ಕಂಪಲ್ಸರಿ ಕ್ಯಾರಿ ಮಾಡ್ತೀವಿ. ಅಂಡ್ ಅಲ್ಲೇ ಫುಡ್ ಸ್ಟ್ರೀಟ್ ಅಲ್ಲಿ ಮೋಮೋಸ್ ತಿನ್ಕೊಂಡು ನಾವು ಬಟ್ಟೆ ಶಾಪಿಂಗ್ ಹೋಗ್ಬೇಕಾದ್ರೆ ವಿನಯಣ್ಣ ಕೂಡ ಬಂದು ಜಾಯ್ನ್ ಆದ್ರು. ಆಕ್ಚುಲಿ ಹೊರಟಿರೋದು ನಾನು, ಶಾಪಿಂಗ್ ಮಾಡ್ತಿರೋದು ಗಂಡ ಹೆಂಡತಿ. ನೋಡಿ, ಈ ಸರಿ ರಕ್ಷಾ ಬಂಧನಕ್ಕಂತ ಮುಂಚೆನೆ ನನ್ನ ಹತ್ರ ರಾಖಿನ ಕೊಟ್ಟು ಕಳಿಸ್ತಾ ಇದ್ದಾರೆ ಅವ್ರ ತಮ್ಮಂಗೆ. ಎಷ್ಟು ಲವ್. ಇಂಡಿಯಾ ಟು ಜಪಾನ್ ರಾಖಿ ಸೆಂಡ್ ಮಾಡ್ತಾ ಇದ್ದಾರೆ. ಗಿಫ್ಟ್ ಬರುತ್ತೆ ಇಲ್ಲೋ ಗೊತ್ತಿಲ್ಲ ಜಪಾನಿಂದ. ರಾಖಿ ಕಳಿಸ್ತಿದ್ದೆ, ಗಿಫ್ಟ್ ಕಳಿಸಿಬಿಡು, ರಿಟರ್ನ್ ಬಾ. ಎಂತ ನನಗೆ ಯಾವುದೋ ಒಂದು ಒಟ್ಟು ಕಳಿಸುದಾ? ಓ ಮೈ ಗಾಡ್. ಫೈನಲಿ ಒಂದು ರಾಖಿ ಸೆಲೆಕ್ಟ್ ಮಾಡಿದ್ದಾರೆ. ತೋರಿಸೋದಿಲ್ಲ, ಸರ್ಪ್ರೈಸ್ ಅಂತ. ಇಂಟರ್ನ್ಯಾಷನಲ್ ರಾಖಿ ವೆರಿ ಡಿಮ್ಯಾಂಡ್ ಬಂದಿದೆ. ಒಂದು ರಾಖಿಗೆ ಕೋಚ್ ಬ್ಯಾಗ್ ರಿಟರ್ನ್ ಗಿಫ್ಟ್. ಗೊತ್ತಾ? ತಮ್ಮ ಜಪಾನಲ್ಲಿ ಇರೋದು ಮಾರೆ. ಒಂದು ಅಕ್ಕನಿಗೆ ಒಂದು ಕೋಚ್ ಬ್ಯಾಗ್ ತಗೊಂಡಿದೆ. ನಿಮ್ಮ ಹೆಂಡತಿದ ರಿಟರ್ನ್ ಗಿಫ್ಟ್ ಏನು ಗೊತ್ತಾ? ಕೋಚ್ ಬ್ಯಾಗ್. ಎಂಕೆ ಆಯಿತು, ಎಂಕೆ ಲಾಸ್ಟ್ ಟೈಮ್ ಎಂಕೆ ಬಂದೆ ಸರ್. ಕೋಚ್ ಬ್ಯಾಗ್ ನನ್ನ ಗಂಡ ಕೊಚ್ಕೊ ಹೋಗ್ತಿರ್ಬೋದು. ಅದೆಲ್ಲ ಹಾಕ್ಬಿಡ ಮರೈತು. ಗಾಗಲ್ ಹಾಕ್ಯಾಕ ನೋಡಿ. ಮೈಕಲ್ ಕೋರ್ಸ್ ಬ್ಯಾಗು, ಕೋಚ್ ಬ್ಯಾಗು, ಸನ್ಗ್ಲಾಸ್ ಮಾತ್ರ ಡಿಮಾರ್ಟ್. ಡೌನ್ ಟು ಅರ್ತ್. ಏನು ಹೇಳಿ ಅಕ್ಕ? ಅಣ್ಣ ಹಂಗಲ್ಲ ಅಣ್ಣ, ಡೌನ್ ಟು ಅರ್ತ್. ಗೊತ್ತಾಯ್ತಾ? ನನಗೆಲ್ಲರೂ ಕೇಳ್ತಾರೆ ಇಂಡಿಯನ್ ಗ್ರಾಸರೀಸ್ ವೆಜಿಟೇಬಲ್ಸ್ ಎಲ್ಲ ಅಲ್ಲಿ ಸಿಗುತ್ತಾ, ಹೇಗೆ ಏನು ಅಂತ. ಇಲ್ಲಿ 100% ಇಂಡಿಯನ್ ಗ್ರಾಸರೀಸ್ ವೆಜಿಟೇಬಲ್ಸ್ ಎಲ್ಲದೂ ಸಿಗುತ್ತೆ, ಆದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಷ್ಟೇ. ಆ್ಯಕ್ಚುಲಿ ಫಾರಿನಲ್ಲಿ ಇದ್ದೀವಿ ಅಂತ ಹೇಳ್ಕೊಳ್ಳೋದಷ್ಟೇ. ಫಾರಿನಿಂದ ಇಂಡಿಯಾಗೆ ವೆಕೇಷನಿಗೆ ಬಂದ್ರೂ ಖರ್ಚೆ, ಇಂಡಿಯಾದಿಂದ ಫಾರಿನಿಗೆ ಹೊರಟ್ರೂ ಖರ್ಚೆ. ಏನು ಡಿಫ್ರೆನ್ಸ್ ಇಲ್ಲ, ಒಟ್ಟಲ್ಲಿ ಖರ್ಚು ಮಾಡೋದಂತೂ ಮುಗಿಯಲ್ಲ. ಸಕ್ಸಸ್ಫುಲಿ ಒಂದು 95% ಶಾಪಿಂಗ್ ಮುಗಿಸಿದ್ವಿ ಅನ್ಸುತ್ತಲ್ಲ. 5% 95 ಅಲ್ಲ, ಇನ್ನು 50% ಆಗಿದೆ. ಹೋಗು ಹಿಂದಿನ ದಿನ ತನಕ ನನ್ನ ಗಂಡನ ಲಿಸ್ಟ್ ಇದ್ದೇ ಅದನ್ನ ತಗೊಂಬಾ ಇದನ್ನ ತಗೊಂಬಾ ಅಂತ. ಇರೋದು ಒಂದು ಸ್ವಲ್ಪ ಕೆಜಿ ಏನೆಲ್ಲ ಹೊತ್ಕೊಳ್ಳೋದು. ಸೊ ನಾನು 3 ತಿಂಗಳಿಗೆ ಒಂದ್ಸಲಿ ಫ್ರೀಕ್ವೆಂಟ್ ಆಗಿ ಟ್ರಾವೆಲ್ ಮಾಡ್ತಿರೋದ್ರಿಂದ ನಾನು ಇಂಡಿಯಾದಿಂದಾನೇ ಎಲ್ಲಾ ಗ್ರಾಸರೀಸ್ನ ಶಾಪ್ ಮಾಡಿ ತಗೊಂಡ್ ಹೋಗ್ತೀನಿ ಅಷ್ಟೇ. ಡಿಮಾರ್ಟ್ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸಿ ವಾಪಸ್ ಮನೆಗೆ ಬಂದ್ವಿ. ಪಾಪ ನಮ್ಮ ಮತ್ತೆ ಮಗಂಗೋಸ್ಕರ ಮಸಾಲೆ ಎಲ್ಲ ಮಾಡಿ ಕಳಿಸ್ತಾ ಇದ್ದಾರೆ. ಇನ್ನೇನು ಹೊರಡಕ್ಕೆ ಒಂದು 3 days ಇದೆ, 3-4 days ಇದೆ ಅಷ್ಟೇ. ಅದಕ್ಕೋಸ್ಕರ ಚಿಕನ್ ಮಸಾಲೆ ಎಲ್ಲ ಮಾಡಿ ಕಳಿಸ್ತಿದ್ದಾರೆ. ಅವನಿಗೆ ಇಷ್ಟ. ಸೊ ಅಲ್ಲಿ ನಂಗೆ ಇದೆಲ್ಲ ಮಾಡ್ಕೊಳ್ಳೋದು ಭಾಳ ಕಷ್ಟ. ಸೊ ಅದಕ್ಕೋಸ್ಕರ ಇಲ್ಲಿಂದಲೇ ಮಾಡಿ ತೊಗೊಳೋದು. ಅಲ್ಲಿ ನೋಡಿ, ನಾನು ಜಪಾನ್ ಹೋಗ್ತಾ ಇದ್ದೀನಿ ಅಂತ ನಮ್ಮ ಅತ್ತಿಗೆ ಹುಷಾರ್ ತಪ್ಪಿಬಿಟ್ಟಿದ್ದಾರೆ. ಫೀಲಿಂಗಲ್ಲಿ ನಾನು ಬಿಟ್ಟೋಗ್ತಾ ಇದ್ದೀನಿ ಅಂತ. ಆಲ್ರೆಡಿ ಇಲ್ಲಿ ಒಣಮೀನ್ ಚಟ್ನಿ ರೆಡಿ ಮಾಡಿದ್ದಾರೆ. ಆಲ್ರೆಡಿ ಸಿಗಡಿ ಚಟ್ನಿ ಅವನಿಗೆ ತುಂಬಾ ಇಷ್ಟ. ಎಲ್ಲದಕ್ಕೂ ಹಾಕೊಂಡು ತಿಂತಾನ.
ಎವ್ರಿ 3 ಮಂತ್ಸಿಗೆ ನಾವು ಹೋಗ್ಬೇಕಾದ್ರೆ ನಾನು ಬಾಕ್ಸ್ ತೊಗೊಂಡು ಹೋಗ್ತೀನಿ. ಉಡುಪಿ ಸ್ಟೈಲ್ ಚಿಕನ್ ಸುಕ್ಕ ತಿನ್ನಬೇಕು ಅಂತ ನಿಮ್ಗೆ ಏನಾದರೂ ಆಸೆ ಇದ್ದರೆ ರೆಸಿಪಿನ ಶೇರ್ ಮಾಡ್ತೀನಿ, ನೋಡ್ಕೊಳ್ಳಿ, ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇಷ್ಟು ಕ್ವಾಂಟಿಟಿ ಮೆಣಸಿಗೆ, ಒಂದು 3/4 ಬೌಲಷ್ಟು ಕೊತ್ತಂಬರಿ ಬೀಜ, ಒಂದು 1/4 ಬೌಲಷ್ಟು ಜೀರಿಗೆ, ಒಂದು ಸ್ವಲ್ಪ ಮೆಂತೆ, ಕಾಳು ಮೆಣಸು, ಚಕ್ಕೆ, ಸ್ಟಾರು, ಗಸಗಸೆ, ಒಂದು ಸ್ವಲ್ಪ ಗೋಡಂಬಿ, ಮತ್ತು ಒಂದಿಷ್ಟು ಓಮ, ಒಂದಿಷ್ಟು ಓಮ, ಮತ್ತು ಒಂದಿಷ್ಟು ಸಾಸಿವೆ. ಇಷ್ಟು ಕ್ವಾಂಟಿಟಿದು ಇಷ್ಟು ತೊಗೊಳ್ಬೇಕು. ಇದೆಲ್ಲದೂ ರೋಸ್ಟೆಡ್, ಇದೆಲ್ಲದೂ ಫ್ರೈ ಮಾಡಿದ್ದೀವಿ. ಗೋಡಂಬಿ ಒಂದು ಫ್ರೈ ಮಾಡಿಲ್ಲ. ಮತ್ತು ಉಳಿದಿದ್ದು ಇದೆಷ್ಟು ಐಟಮ್ನು ಇದಿಷ್ಟು ಐಟಮ್ನು ಪ್ಯಾನಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋವಂಥದ್ದು. ಇದನ್ನೆಲ್ಲ ಪೌಡರ್ ಮಾಡ್ಕೊಂಡು ಎತ್ತಿಟ್ರೆ ಆಯಿತು. ಒಂದು ಬಾಣಲೆಯಲ್ಲಿ ಎಣ್ಣೆ, ಈರುಳ್ಳಿ, ಚಿಕನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ ಬೇಯಿಸ್ಕೊಂಡ್ಬಿಟ್ಟು ಈ ಪೌಡರ್ನ ಆ್ಯಡ್ ಮಾಡಿಬಿಟ್ರೆ ನಿಮ್ಗೆ ಉಡುಪಿ ಸ್ಟೈಲ್ ಚಿಕನ್ ಸುಕ್ಕ ರೆಡಿ ಆಗುತ್ತೆ. ಐಟಮ್ಗಳನ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಒಂದ್ ಕಡೆ ಆದ್ರೆ ಇನ್ನು ಪ್ಯಾಕಿಂಗ್ ಮಾಡೋದು ಇನ್ನೊಂದು ದೊಡ್ಡ ತಲೆನೋವು. ಇಷ್ಟೆಲ್ಲ ಗ್ರಾಸರೀಸ್ ನ ಬ್ಯಾಗಿಗೆ ಫಿಟ್ ಮಾಡೋದಂತೂ ತುಂಬಾ ದೊಡ್ಡ ಕೆಲಸ. ಅದಕ್ಕೆ ನಮ್ಮ ಅತ್ತೆ ಮಾವ ಕೂಡ ಪ್ಯಾಕ್ ಮಾಡಕ್ ಹೆಲ್ಪ್ ಮಾಡ್ತಾ ಇದ್ರು ನಂಗೆ. ನನಗೆ ಫ್ಲೈಟ್ ಇದ್ದಿದ್ದು ಬ್ಯಾಂಗ್ಳೂರಿಂದ, ಉಡುಪಿಯಿಂದ ಬ್ಯಾಂಗ್ಳೂರ್ ದೂರ ಆಗುತ್ತೆ. ಸೊ ಹಂಗಾಗಿ ಉಡುಪಿಲೆಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡು ನಮ್ಮ ಅತ್ತೆ ಮನೆಗೆ ಬಾಯಿ ಹೇಳಿ, ಅತ್ತೆ ಮಾವಂಗೂ ಬಾಯಿ ಹೇಳಿ ನಾನು ಸಾಗರಕ್ಕೆ ಹೊರಟೆ. ನಮ್ಮ ಅತ್ತೆ ಅಂತೂ ಯಾವಾಗ್ಲೂ ನಾನ್ ಬರ್ತೀನಿ ಬೆಂಗಳೂರು ಬಿಡಕ್ಕೆ ಅಂತ ಹಠ ಮಾಡ್ತಾರೆ, ಒಬ್ಳೆ ಹೋಗ್ಬೇಡ ಅಂತ. ಬಟ್ ನಂಗೆ ಅಂದ್ರೆ ಅವರು ತುಂಬಾ ಟ್ರಾವೆಲ್ ಮಾಡ್ಬೇಕಾಗುತ್ತೆ, ಸುಸ್ತಾಗ್ಬಿಡುತ್ತೆ ಅಂತ ಹೇಳಿ ನಾನು ಬೇಡ, ನಂಗೆ ಉಡುಪಿಲೇ ನೀವು ಬಾಯಿ ಹೇಳಿ ಅಂತ ಸೆಂಡ್ ಆಫ್ ಕೊಡ್ಸ್ಕೊಂಡು ಹೊರಟ್ಬಿಡ್ತೀನಿ. ಸೊ ದೀಸ್ 3 months ನಾನು ಎಲ್ಲೆಲ್ಲಿ ಓಡಾಡಿದ್ದೀನಿ ಎಲ್ಲದನ್ನು ನನ್ನ ಟ್ರಾವೆಲ್ ಡೈರಿನ ಕರೆಕ್ಟಾಗಿ ಟೇಕ್ ಕೇರ್ ಮಾಡಿರೋದು ಪಾಪ ಉಮೇಶ್ ಅಣ್ಣನೇ. ಇಷ್ಟು ದಿನ ಅಂದರೆ ಲೈಕ್ ಮುಂಚೆ ಎಲ್ಲ ರಕ್ಷಿತ್ ನಂದೆಲ್ಲ ಬುಕ್ಕಿಂಗ್ಸ್ ಎಲ್ಲ ಏನಿತ್ತು ಅವ್ನು ಟೇಕ್ ಕೇರ್ ಮಾಡ್ತಿದ್ದ, ಅವ್ನು ಕರ್ಕೊಂಡು ಹೋಗೋದು ಬರೋದು ಎಲ್ಲ ನೋಡ್ಕೊತಾ ಇದ್ದ. ಬಟ್ ರಕ್ಷಿತ್ ಜಪಾನ್ ಹೋದಾಗಿಂದ ನನಗೆ ಡ್ರೈವಿಂಗ್ ಮಾಡೋಕ್ಕೆ ಹೆದರಿಕೆ, ಅವ್ನ ಪಕ್ಕ ಇದ್ರೆ ಮಾತ್ರ ನಾನು ಡ್ರೈವಿಂಗ್ ಮಾಡೋದು. ಸೊ ನಂಗೆ ಯಾರಾದರೂ ಬೇಕೇ ನನಗೆ ಎಲ್ಲಾದರೂ ಕರ್ಕೊಂಡು ಹೋಗ್ಲಿಕ್ಕೆ ಮಾಡಲಿಕ್ಕೆಲ್ಲ ಬುಕ್ಕಿಂಗಿಗೆ. ಸೊ ಒನ್ ಇಯರಿಂದ ನೀವು 1 ಇಯರಿಂದ ನನ್ನನ್ನು ಸೇಫ್ ಆಗಿ ಎಲ್ಲಾ ಕಡೆ ಕರ್ಕೊಂಡು ಹೋಗಿ ಸುತ್ತಾಡಿಸಿ ನಮ್ಮ ಮನೆಗೆ ವಾಪಸ್ ತಗೊಂಡ್ಬಂದು ಬಿಡ್ತಾ ಇರೋದು ಉಮೇಶ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇನ್ನು ಇವಳಂತೂ ಗೊತ್ತಲ್ಲ, ನಂದೊಂಥರ ಪರ್ಸನಲ್ ಅಸಿಸ್ಟೆಂಟ್ ಇದ್ದಂಗೆ. ರಕ್ಷಿತಾ ಬಿಟ್ರೆ ಇವಳು, ನಂದು ಲೆಫ್ಟ್ ಹ್ಯಾಂಡ್ ರಕ್ಷಿತಾ, ರೈಟ್ ಹ್ಯಾಂಡ್ ಗೌತಮಿ. ಎಲ್ಲೋದ್ರೂ ಇಬ್ರು ನನ್ನ ಜೊತೆ ಕಚ್ಕೊಂಡೇ ಇರ್ತಾರೆ, ಎಡಕ್ಕೊಂದು. ಸೊ ಇವಾಗೆಲ್ಲ ಲಗೇಜ್ ಎಲ್ಲ ತಗೊಂಡು ಸಾಗರ ಹೋಗೋದು, ಸಾಗರದಿಂದ ಮತ್ತೆ ಎಲ್ಲ ಹಿಡ್ಕೊಂಡು ಲಾಸ್ಟ್ ರೈಡ್. ಇನ್ನು 3 months ಆದ್ಮೇಲೆ ಮತ್ತೆ ನಮ್ಮ ಕಿಯಾ ಬೇಬಿನ ಯೂಸ್ ಮಾಡಕ್ ಬರಲ್ಲ. ಉಡುಪಿಯಲ್ಲೆಲ್ಲ ಲಗೇಜ್ ಪ್ಯಾಕ್ ಮಾಡಿ ಆ ಲಗೇಜ್ನೆಲ್ಲ ಸಾಗರ ತಗೊಂಡ್ಬಂದು ಓಕೆ ಫೈನ್ ಎಲ್ಲ ಕರೆಕ್ಟ್ ಆಯಿತು ಅಂತ ಅಂದ್ಕೊಂಡ್ರೆ ಇಲ್ಲಿ ಬಂದ್ರೂ ಆಕ್ಸೆಸ್ ಲಗೇಜೇ ಆಗ್ತಿದೆ. ಎಷ್ಟು ಸಲ ಪ್ಯಾಕ್ ಮಾಡು ಅನ್ಪ್ಯಾಕ್ ಮಾಡಿ ಇದೇ ಆಗೋಯ್ತು. ಇದೀಗ ಲಾಸ್ಟ್ ಇನ್ನೊಂದ್ಸಲಿ ಆಚೆ ಮಾಡಿ ನೋಡಬೇಕು. ನಾನು ಗೌತಮಿ ಲಗೇಜ್ ಎತ್ತೀನಿ, ನಿನ್ನೆಯಿಂದ 1 kg ಇಳಿಸಿದ್ವಿ ನಾನು ವೆಯ್ಟ್ ಲಿಫ್ಟಿಂಗ್ ಮಾಡಿ. ಅಲ್ಲೇ ಈ ಸಲ ನನಗೆ ಚೆಕ್ ಇನ್ ಬ್ಯಾಗೇಜ್ ವೆಯ್ಟ್ ಕೊಡೋದು ತುಂಬ ಕಮ್ಮಿ ಕೊಟ್ಟಿದ್ರು. ಸೊ ಹಂಗಾಗಿ ಎಲ್ಲದನ್ನು ಫಿಟ್ ಮಾಡ್ಸೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಸೊ ನಮ್ಮ ಅತ್ತೆ ಬಂದಿದ್ರು, ನಮ್ಮ ಅತ್ತೆ ನಮ್ಮ ಅಪ್ಪ ಇಬ್ಬರು ಸೇರಿಕೊಂಡು ಹೆಂಗೆಂಗೋ ಸರ್ಕಸ್ ಮಾಡಿ ಫೈನಲಿ ಲಗೇಜ್ನ ಫಿಟ್ ಮಾಡಿ ಕೊಟ್ಟರು. ಇನ್ನು ನಮ್ಮ ಅತ್ತೆ ಇನ್ನೇನು ನೀನು ಜಪಾನ್ ಹೋಗ್ತಿದ್ಯಲ್ಲ, ನಾನು ಏನಾದರೂ ಮಾಡ್ಕೊಡ್ತೀನಿ ನಿಂಗೆ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಆಗಿ ಚಿಕನ್ ದಮ್ ಬಿರಿಯಾನಿ, ಚಿಕನ್ ಪೆಪ್ಪರ್ ಡ್ರೈ ಎಲ್ಲ ಮಾಡಿದ್ರು. ನಮ್ಮ ಫ್ಯಾಮಿಲಿಲಿ ಅವ್ರ ಒಂಥರ ಶೆಫ್ ಕುಕ್ ಇದ್ದಂಗೆ. ಅವ್ರು ಮಾಡೋಂಥ ಅಡುಗೆ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಅವ್ರದ್ದು ಸ್ಪೆಷಲ್ ರೆಸಿಪೀಸ್ ಬಗ್ಗೆ ಎಲ್ಲ ನಿಮಗೆ ತಿಳ್ಕೊಬೇಕು ಅಂತ ಇದ್ರೆ ಅವ್ರದೇ ಒಂದು ಕುಕಿಂಗ್ ಯೂಟ್ಯೂಬ್ ಚಾನಲ್ ಇದೆ, ಆ ನೇಮ್ನ ನಾನು ಟ್ಯಾಗ್ ಮಾಡಿ ಇಟ್ಟಿರ್ತೀನಿ, ನೀವು ಹೋಗಿ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇದಾಗಿತ್ತು ನನ್ನ ಬ್ಯಾಕ್ ಪ್ಯಾಕಿಂಗ್ ಎಪಿಸೋಡ್. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಜಪಾನ್ಗೆ ಯಾವ ಏರ್ಲೈನ್ಸ್ ಅಲ್ಲಿ ಟ್ರಾವೆಲ್ ಮಾಡಿದೆ, ಏನೇನೆಲ್ಲ ಪ್ರಾಬ್ಲಮ್ ಆಯಿತು ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೋಪ್ ನಿಮ್ಗೆಲ್ರಿಗೂ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.